हरि ओम श्री गुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म अस्मै श्री गुरुवे नमः। गुरुवे सर्वलोकानां विशेषे भवरोगिणां निधये सर्वविद्यानां श्री दक्षिणामूर्तये नमः। वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम विच्यवतु आनोदुपो बृहदः पर्वतादा सरस्वती यजतागन्तु यज्ञं वाग्देव्यै नमः। नारायणं नमस्कृत्यानं चैवनरोत्तमं देवीं सरस्वतीं व्यासं ततो जयमुदीरयेत्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने स्थैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते। नमस्मै विष्णवे सर्वजिष्णवे। ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानाम् आलयं कर्णालयं नमामि भगवत्पादशङ्करं लोकशङ्करं। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। ॐ नारायणः परो व्यक्तादण्डमव्यक्तसम्भवं मण्डस्यान्तस्तु मे लोकाः सप्तद्वीपा च मेधिनी। हरिः ॐ श्रीगुरुभ्यो नमः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ಭಗವದ್ಗೀತೆಯ 15ನೆಯ ಅಧ್ಯಾಯ ಪುರುಷೋತ್ತಮ ಯೋಗ. ಇಲ್ಲಿ ಭಗವಂತ ಅರ್ಜುನ ನಿಮಿತ್ತವಾಗಿಟ್ಟುಕೊಂಡು ನಮಗೆ ಯಾವ ರೀತಿಯಾಗಿ ಸಂಸಾರ ವೃಕ್ಷದಿಂದ ಅಥವಾ ಆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನ ಹೊಂದಿ ಮೋಕ್ಷವನ್ನ ಹೊಂದಬೇಕು ಅಥವಾ ಮೋಕ್ಷದ ಕಡೆಗೆ ಹೊರಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ತಾನೇ ಕೆಲವು ಉದಾಹರಣೆಯ ಮೂಲಕವಾಗಿ ನಮಗೆ ಜ್ಞಾನವನ್ನ ಉಂಟು ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಯಸ್ಮಾತ್ ಮದ್ ಅಧೀನಂ ಕರ್ಮಿಣಾಂ ಕರ್ಮಫಲಂ ಜ್ಞಾನಿನಾಂ ಚ ಜ್ಞಾನಫಲಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಈ ಒಂದು ಮೋಕ್ಷವನ್ನ ಪಡೆಯೋದಿಕ್ಕೆ ಇಚ್ಛೆ ಪಡ್ತಾರೋ ಅವರು ಮೊದಲು ಈ ಸಂಸಾರ ಬಂಧನದಿಂದ ಹೊರಕ್ಕೆ ಬರಬೇಕಾಗುತ್ತೆ. ಸಂಸಾರದಲ್ಲಿ ನಾವು ಯಾವಾಗಲೂ ಆಸಕ್ತರಾಗಿದ್ರೆ ಮೋಕ್ಷದ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎರಡು ದೋಣಿ ಮೇಲೆ ಅಥವಾ ಎರಡು ಕುದುರೆ ಮೇಲೆ ಬೇರೆ ಬೇರೆ ಇರ್ತಕ್ಕಂಥದ್ರ ಮೇಲೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಈ ಸಂಸಾರ ಅಂತಕ್ಕಂಥದ್ದೇ ಒಂದು ದಿಕ್ಕಾದ್ರೆ ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಬೇರೆ ದಿಕ್ಕು, ಎರಡು ವಿರುದ್ಧ ದಿಕ್ಕವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ನಮಗೆ ವಿವರಣೆಯನ್ನ ಒಂದು ವೃಕ್ಷ, ಸಂಸಾರ ವೃಕ್ಷ ಅಂತಕ್ಕಂತಹ ಒಂದು ಉದಾಹರಣೆಯನ್ನು ಇಟ್ಕೊಂಡು ನಮಗೆ ಜ್ಞಾನವನ್ನ ಉಂಟು ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ ಊರ್ಧ್ವಮೂಲಂ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುಃ ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಸಾಮಾನ್ಯವಾಗಿ ನಾವು ಮರಗಳನ್ನ ನೋಡಿದ್ದೀವಿ, ಅಶ್ವತ್ಥ ವೃಕ್ಷವನ್ನು ನೋಡಿದ್ದೀವಿ, ಬೇಕಾದಷ್ಟು ಕಡೆ ಇರುತ್ತೆ. ಅರಳಿ ಮರ ಹೇಗಿರುತ್ತೆ? ಮರ ಅಂದರೆ ಬೇರು ಕೆಳಗಡೆ ಇರುತ್ತೆ, ಅದರ ಮೇಲೆ ಕಾಂಡ, ಅದರ ಮೇಲೆ ಶಾಖೆಗಳು, ಆ ಶಾಖೆಗಳಲ್ಲಿ ಎಲೆಗಳು ಎಲ್ಲ ಇರುತ್ತೆ.
ಆದರೆ ಇಲ್ಲಿ ಅದನ್ನ ಉಲ್ಟಾ ಮಾಡಿ ಹೇಳ್ತಾ ಇದ್ದಾನೆ, ರಿವರ್ಸ್. ಯಾತಕ್ಕೆ ಅಂತಂದ್ರೆ ಈ ಸಂಸಾರಕ್ಕೆ ಕಾರಣ ಯಾವುದು ಅಂತಂದ್ರೆ ನಮ್ಮ ಆಲೋಚನೆಗಳು. ಇದೆಲ್ಲಿದೆ? ನಮ್ಮ ತಲೆ ಮೇಲ್ಭಾಗದಲ್ಲಿದೆ. ಅದರಿಂದ ಕೆಳಗಡೆಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆಲ್ಲ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಊರ್ಧ್ವಂ ಮೂಲಂ, ಈ ಮೇಲ್ಗಡೆ ಇರ್ತಕ್ಕಂತಹ ಆಲೋಚನೆ ಹೇಗಿದೆಯೋ ಅದಕ್ಕೆ ತಕ್ಕನಾಗಿ ನಮ್ಮ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳು ಕೆಲಸವನ್ನ ಮಾಡ್ತದೆ. ಹಾಗಾಗಿ ಯಾವುದು ಮೇಲ್ಗಡೆ ಮೂಲ ಇದೆಯೋ ಅದರಿಂದ ಶಾಖೆಗಳು ಅಂದ್ರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇದೆಯೋ ಅದನ್ನ ಛಂದಸ್ಸು, ಎಲೆಗಳು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಾಗಾಗಿ ನಮ್ಮ ಆಲೋಚನೆಯಂತೆ ನಮ್ಮ ಕರ್ಮಗಳಿರುತ್ತೆ, ನಮ್ಮ ಆಲೋಚನೆಯಂತೆ ನಮಗೆ ಜ್ಞಾನ ಉಂಟಾಗುತ್ತೆ. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಮ್ಮ ಆಲೋಚನೆ ಮೊದಲು ಚೆನ್ನಾಗಿ ನೋಡಬೇಕು ಅಂತಂದ್ರೆ ನಾವು ಯಾವುದನ್ನ ಯೋಚನೆ ಮಾಡ್ತೀವೋ ಅದೇ ನಮಗೆ ಪದೇ ಪದೇ ಬರ್ತಾ ಇರುತ್ತೆ ಮನಸ್ಸಿಗೆ. ನಾವು ಏನ್ ತಿಂತೀವೋ ಅದನ್ನೇ ತೆಗ್ತೀವಿ ಅನ್ನೋದ್ರಲ್ಲಿ ನಮ್ಮ ಆಲೋಚನೆಗೆ ತಕ್ಕಂತೆ ನಮ್ಮ ಕಾರ್ಯಗಳು ನಡೀತಾ ಇರುತ್ತೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತಾತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಅಧಶ್ಚ ಊರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾ ಗುಣಪ್ರವೃದ್ಧ ವಿಷಯ ಪ್ರಬಾಲಾಃ ಅಧಶ್ಚ ಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಶಾಖೆಗಳು ಹೇಗಾಗಿದೆ ಅಂತಂದ್ರೆ ನಾವು ನೋಡ್ತೀವಿ, ಕೆಲವು ಶಾಖೆಗಳು ಕೆಳಭಾಗಕ್ಕೆ ಬಂದಿರುತ್ತೆ, ಕೆಲವು ನೇರವಾಗಿ ಹೋಗಿರುತ್ತೆ, ಕೆಲವು ಮುಂದಕ್ಕೆ ಹೋಗಿರುತ್ತೆ, ಕೆಲವು ಡೊಂಕಾಗಿರುತ್ತೆ. ಹೀಗೆ ವಿವಿಧವಾಗಿ ಶಾಖೆಗಳು ಕಂಡು ಬರ್ತಿರುತ್ತೆ. ಅಂತಂದ್ರೆ ಇಲ್ಲಿ ನಾವು ಯಾವ ತರ ತೊಗೊಳ್ಬೇಕು ಇದನ್ನ ಅಂತಂದ್ರೆ ಅದಶ್ಚ ಊರ್ಧ್ವಂಚ, ನಮ್ಮ ಆಲೋಚನೆಗಳು ನಮ್ಮನ್ನ ಉತ್ತಮವಾದ ಲೋಕಕ್ಕೂ ತಗೊಂಡು ಹೋಗಕ್ ಸಾಧ್ಯ ಇದೆ, ಕೆಳಕ್ಕೆ ತಗೊಂಡು ಹೋಗೋಕ್ಕೂ ಸಾಧ್ಯತೆ ಇದೆ. ಯಾತಕ್ಕೆ ಅಂದ್ರೆ ಗುಣಪ್ರವೃದ್ಧ ವಿಷಯ ಪ್ರಬಾಲಾಃ. ಈ ಗುಣಗಳು ನಮ್ಮ ಆಲೋಚನೆಗಳಿಗೆ ತಕ್ಕನಾಗಿ ನಮ್ಮ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀವಿ, ಗುಣಗಳು ಇರುತ್ತೆ. ಮತ್ತೆ ಆ ಆಲೋಚನೆ ತಕ್ಕನಾಗಿ ನಾವು ಆ ವಿಷಯವನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಲ್ವಾ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಏನ್ ಯೋಚನೆ ಬರುತ್ತೆ, ಏನ್ ಪಡ್ಕೊಳ್ಬೇಕು ಅಂತ ಯೋಚನೆ ಬರುತ್ತೋ ಆ ವಿಷಯವಾಗಿ ಯೋಚನೆ ಮಾಡಿಕೊಂಡು ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರವೃತ್ತಿಯನ್ನ ಹೊಂದ್ತಾ ಇರ್ತೀವಿ. ನಾವು ಮೋಕ್ಷವನ್ನೇ ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಪ್ರವೃತ್ತಿ ಆಗ್ತೀವಿ. ಅಥವಾ ಸಂಸಾರದಲ್ಲಿ ನಮ್ಮ ಆಲೋಚನೆ ಇದ್ರೆ ಅದಕ್ಕೆ ಪ್ರವೃತ್ತಿಯನ್ನ ಹೊಂದ್ತೀವಿ. ಕೆಲವರಿಗೆ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು ಅಂತ ಆಲೋಚನೆ ಇದ್ರೆ ಕೆಲವರಿಗೆ ಇನ್ನೊಬ್ರನ್ನ ಹಾಳು ಮಾಡೋದೇ ಯೋಚನೆ, ಇನ್ನು ಕೆಲವರಿಗೆ ಬರೀ ತಿನ್ನೋದೇ ಯೋಚನೆ. ಹೀಗೆ ಕೆಲವರಿಗೆ ಭಕ್ತಿ, ಕೆಲವರಿಗೆ ಲೋಕ ಸಂಗ್ರಹ, ನಾನು ಪ್ರಸಿದ್ಧಿ ಹೊಂದಬೇಕು ಅಂತ, ಇನ್ನು ಕೆಲವರಿಗೆ ಮಕ್ಕಳು, ಹೆಂಡತಿ ಅಥವಾ ಸಂಸಾರದ ಮೇಲೆ ವ್ಯಾಮೋಹ. ಹೀಗೆ ಒಬ್ಬೊಬ್ರಿಗೆ ಒಂದೊಂಥರ ಚಿಂತನೆ ಇರುತ್ತೆ. ಈ ರೀತಿಯಾಗಿ ಇದ್ದಾಗ ಏನಾಗತ್ತೆ, ಅದು ನಮ್ಮ ಆಲೋಚನೆ ಹಾಗೆ ಈ ಸಂಸಾರದಲ್ಲೇ ಇತ್ತು ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಯಾಕೆಂದ್ರೆ ಅನೇಕ ವಿಧವಾದ ಸಂಕಲ್ಪಗಳನ್ನು ಮಾಡಿರ್ತೀವಿ, ಅದಕ್ಕೆ ತಕ್ಕನಾದಂಥ ಕರ್ಮಗಳನ್ನು ಮಾಡಿರ್ತೀವಿ. ಅದನ್ನ ಅನುಭವಿಸೋಕ್ಕೆ ಪುನಃ ಪುನಃ ಜನ್ಮವನ್ನ ಪಡ್ಕೊಳ್ತಾ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದರಿಂದ ಆಚೆ ಬರಬೇಕು ಅಂತಂದ್ರೆ ನಾವು ಹೇಗೆ ಇರಬೇಕು ಅಂದ್ರೆ ನ ರೂಪಂ ಅಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾರ್ಜಿನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢಮೂಲ ಅಸಂಗಶಸ್ತ್ರೇಣ ದೃಢೇನ ಛಿತ್ವಾ. ನ ರೂಪಂ ಅಸ್ಯ ಇಹ ತಥಾ ಉಪಲಭ್ಯತೆ ನ ಅಂತೋ ನ ಚ ಅರ್ಜಿನ ನ ಚಾರ್ಜಿನ ಚ ಸಂಪ್ರತಿಷ್ಠಾ.
ಅಶ್ವತ್ಥಂ ಏನಂ ಸುವಿರೂಢಮೂಲ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಇಲ್ಲಿ ನ ರೂಪಂ ಅಸ್ಯ ಇಹ ತತ ಉಪಲಭ್ಯತೆ. ಇದಕ್ಕೆ ರೂಪ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದ್ರೆ ಈ ಬಯಕೆಗಳು ಮತ್ತೆ ನಮ್ಮ ಈ ಸಂಕಲ್ಪ ಅಂತಕ್ಕಂಥದ್ದಕ್ಕೆ ರೂಪ ಅಲ್ಲ, ಮನಸ್ಸಿನಲ್ಲಿ ಏನೋ ಒಂದು ಕಲ್ಪನೆ ಬರುತ್ತೆ. ಆ ರೂಪ ಕಂಡು ಬರ್ದೇ ಇದ್ರು ಅದಕ್ಕೆ ಆದಿಯಾಗ್ಲಿ ಅಂತ್ಯ ಆಗ್ಲಿ ಇಲ್ಲ. ಯಾಕೆ? ಇದು ಜೀವ ಅಂತಕ್ಕಂಥದ್ದು, ಸಂಸಾರ, ಮಾಯೆ ಇವೆಲ್ಲ ಅನಾದಿ ಅಂತ ಹೇಳ್ಬಿಟ್ರು ಶಾಸ್ತ್ರದಲ್ಲಿ. ಹಾಗಾಗಿ ನಮಗೆ ಒಂದಾದ್ಮೇಲೆ ಒಂದು ಸಂಕಲ್ಪಗಳು, ಕಾಮನೆಗಳು ಉಂಟಾಗ್ತಾನೇ ಇರುತ್ತೆ. ಇದು ಯಾವುದು ಆದಿ ಯಾವ್ದು ಅಂತ್ಯ ಅನ್ನೋದು ಗೊತ್ತಾಗದೇ ಇಲ್ಲ. ಅಶ್ವತ್ಥಂ ಏನಂ ಸುವಿರೂಢ ಮೂಲ. ಈ ಅಶ್ವತ್ಥ ಮೂಲ, ಅಶ್ವತ್ಥ ವೃಕ್ಷನ ತಗೊಂಡ್ರೆ ಅಂದ್ರೆ ಆ ಸಂಸಾರ ಅಂತಕ್ಕಂಥದ್ದನ್ನ ಅಶ್ವತ್ಥ ಮೂಲ, ಅಶ್ವತ್ಥ ವೃಕ್ಷಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ, ಈ ಸಂಸಾರ ಅನ್ನೋದನ್ನ ಕತ್ತರಿಸ್ಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ, ದೃಢಚಿತ್ತದಿಂದ ಈ ಸಂಸಾರ ಅಂತಕ್ಕಂಥದ್ರ ಬಗ್ಗೆ ವೈರಾಗ್ಯ ಮೂಡಿ ನಾವು ಮೋಕ್ಷವನ್ನೇ ಪಡ್ಕೊಳ್ಬೇಕು ಅಂತ ಯಾರು ನಿರ್ಧಾರವನ್ನ ಮಾಡ್ತಾನೋ ಅಂಥವನಿಗೆ ಏನಾಗತ್ತೆ ಅಂದ್ರೆ, ಮುಂದಿನ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ ಶ್ರೀಕೃಷ್ಣ. ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ. ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಂ ಏವ ಚ ಆದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ. ಯಾರು ಈ ಒಂದು ಮಾರ್ಗದಲ್ಲಿ, ಮೋಕ್ಷದ ಮಾರ್ಗದಲ್ಲಿ ಹೊರಡ್ತಾನೋ ಅಂಥವನು ಪುನಃ ಭೂಮಿಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಂ ಪ್ರಸೃತಾ ಪುರಾಣಿ. ಪುರಾಣವಾದಂಥ ಈ ಪ್ರವೃತ್ತಿ ಯಾರಿಗೆ ಹೊರಟು ಬರುತ್ತೋ, ಅಂದ್ರೆ ಇದು ಮೋಕ್ಷ ಅನ್ನೋದೆಲ್ಲೋ ಇಲ್ಲ, ನಮ್ಮಲ್ಲೇ ಇದೆ, ಅಂದ್ರೆ ನಮ್ಮ ಚಿಂತನೆಯಲ್ಲೇ ಇದೆ ಅಂತೇಳಿ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ, ನಾವು ಸಂಸಾರದಲ್ಲಿ ಆಸಕ್ತಿಯನ್ನ ಹೊಂದಿದ್ರೆ ಮನಸ್ಸು ಅದರಲ್ಲೇ ಪ್ರವೃತ್ತವಾಗಿ ಅಲ್ಲೇ ಸುತ್ತಾ ಇರುತ್ತೆ. ಇದು ಬೇಡ ಅಂತ ನಾವು ನಿರ್ಧಾರವನ್ನ ಮಾಡಿಕೊಂಡಾಗ ನಾವು ಮೋಕ್ಷದ ಕಡೆಗೆ ಹೋಗ್ಬೋದು. ಎಲ್ಲರಿಗೂ 24 ಗಂಟೆನೇ ಇದೆ ದಿನಕ್ಕೆ. ಆದ್ರೆ ಯಾರು ಯಾವ ತರ ಉಪಯೋಗಿಸ್ತಾರೋ ಆ ತರ ಅವ್ರಿಗೆ ಫಲ ಸಿಗತ್ತೆ ಅಲ್ವಾ? ನೀವು ಸತ್ಕಾರ್ಯವನ್ನ ಮಾಡ್ತಾ ಇದ್ರೆ ಅಥವಾ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ರೆ ಹಣವನ್ನ ಸಂಪಾದನೆ ಮಾಡ್ಬೋದು. ನೀವು ಶಾಸ್ತ್ರಾಧ್ಯಯನವನ್ನ ಸರಿಯಾಗಿ ಮಾಡ್ತಾ ಇದ್ರೆ ಅದರಲ್ಲಿ ಪರಿಣಿತಿಯನ್ನ ಹೊಂದಬಹುದು. ಯಾವುದರಲ್ಲಿ ನಾವು ಸಮಯವನ್ನ ಹೆಚ್ಚು ತೊಡಗಿಸ್ಕೊಳ್ತೀವಿ ಅದರಲ್ಲಿ ಹೆಚ್ಚು ಫಲವನ್ನ ಪಡೆಯಬಹುದು. ಹಾಗಾಗಿ ಆ ಮೋಕ್ಷ ಅಂತಕ್ಕಂಥದ್ದೇನು ಅಂತಂದ್ರೆ ಈ ಒಂದು ಭವಬಂಧನದಿಂದ ಹೊರಕ್ಕೆ ಬರ್ತಕ್ಕಂಥದ್ದು. ಅದನ್ನು ಯಾರು ಮಾಡ್ತಾರೋ ಅವ್ರಿಗೆ ಪುನಃ ಜನ್ಮ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಎಂಥವ್ರು ಆ ಪದವನ್ನ ಅಂದ್ರೆ ಆ ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಭಗವಂತ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಿರ್ಮಾಣ ಮೋಹ ನಿರಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಗೈ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತದ್. ಯಾರು ನಿರ್ಮಾಣ ಮೋಹ ಅಂದ್ರೆ ನಮಗೆ ಈ ದೇಹದ ಮೇಲೆ ಮಾನ ಅಪಮಾನ ಎಲ್ಲ ಯಾವುದಕ್ಕಾಗೋದು ಈ ದೇಹಕ್ಕೆ ಅಷ್ಟೇ, ಆತ್ಮಕ್ಕೆ ಅಧ್ಯಾರೋಪವನ್ನು ಮಾಡ್ತಾರೆ ಹೊರತು ಆತ್ಮಕ್ಕೆ ಯಾವುದೇ ಮಾನ ಅಪಮಾನಗಳು ಹುಟ್ಟು ಸಾವುಗಳು ಯಾವುದೂ ಇಲ್ಲ, ಯಾವುದೇ ವಿಕಾರ ಇಲ್ಲ. ಆದರೆ ನಾವು ಏನ್ ಮಾಡ್ಕೊಳ್ತೀವಿ, ನನಗೆ ಅಪಮಾನ ಆಯಿತು, ನನಗೆ ಸನ್ಮಾನ ಆಯಿತು, ನನಗೆ ಇನ್ನೇನೋ ಆಯಿತು ಅಂತಕ್ಕಂಥದ್ದು ಎಲ್ಲವನ್ನು
ಈ ದೇಹವನ್ನ ಕುರಿತು ನಾವು ಮಾಡತಕ್ಕಂತಹ ವಿಚಾರ. ಹಾಗಾಗಿ ನಿರ್ಮಾಣ ಮೋಹ, ಈ ದೇಹದ ಮೇಲಾಗ್ಲಿ ಅಥವಾ ಈ ಲೌಕಿಕ ವಿಚಾರದಲ್ಲಾಗ್ಲಿ ಮೋಹವನ್ನು ಇಟ್ಕೊಳ್ದೇನೆ, ಅದರ ಮೇಲೆ ಮಾನ ಅಭಿಮಾನಗಳನ್ನ ಇಟ್ಕೊಳ್ದೇನೆ, ಜಿತಸಂಗ ದೋಷ, ಈ ಸಂಘ ಸಂಸಾರದಲ್ಲಿ ಇರ್ತಕ್ಕಂತಹ ಸಂಘವನ್ನ ಬಿಟ್ಟು ಯಾರು ಜಿತೇಂದ್ರಿಯನಾಗಿರ್ತಾನೋ, ಆ ದೋಷಗಳನ್ನ ಗೆದ್ದಿರ್ತಾನೋ, ಮತ್ತು ಅಧ್ಯಾತ್ಮ ನಿತ್ಯ, ಯಾರು ಆತ್ಮದ ಬಗ್ಗೆ ಚಿಂತನೆಯನ್ನ ನಿತ್ಯವೂ ಮಾಡ್ತಾರೋ ಅಂಥವನು ವಿನಿವೃತ್ತ ಕಾಮಾಹ, ಅವನು ಕಾಮಗಳಿಂದ, ಬಯಕೆಗಳಿಂದ ನಿವೃತ್ತಿಯನ್ನ ಹೊಂದಿ ದ್ವಂದ್ವೈ ತ್ರಿವಿಮುಕ್ತಾಹ, ಈ ದ್ವಂದ್ವಗಳು ಬೇಕೋ ಬೇಡವೋ, ಸುಖ ದುಃಖ, ಈ ದ್ವಂದ್ವಗಳು ಎರಡು ಅಂತ ಹೇಳ್ತೀವಲ್ಲ, ನಮಗೆ ಕೆಲವು ಸತಿ ಸುಖ ಅನ್ಸುತ್ತೆ, ಕೆಲವು ಸತಿ ದುಃಖ ಅನ್ಸುತ್ತೆ, ಕೆಲವು ಸತಿ ಸೆಕೆ ಅನ್ಸುತ್ತೆ, ಕೆಲವು ಸತಿ ಥಂಡಿ ಅನ್ಸುತ್ತೆ, ಕೆಲವು ಸತಿ ಬೇಕು ಅನ್ಸುತ್ತೆ, ಕೆಲವು ಸತಿ ಬೇಡ ಅನ್ಸುತ್ತೆ. ಒಂದೇ ವಸ್ತು, ಆದರೆ ಭಾವನೆಗಳು ವ್ಯತ್ಯಾಸ ಆಗುತ್ತೆ. ಏನು ಹೇಳ್ತಾರೆ, ಅಲ್ಲಿ ಹಾಕಿರ್ತಕ್ಕಂತಹ ಪೆಂಡಾಲ್ ಅದೇನೆ, ಆದರೆ ಅದು ಸಂತೋಷದ ಕಾರ್ಯಕ್ರಮಕ್ಕೆ ಹಾಕಿರ್ತಾರೋ ಸತ್ತಾಗ ಹಾಕಿರ್ತಾರೋ ಅನ್ನೋದ್ರ ಮೇಲೆ ಅವರ ಮನಸ್ಸಿನ ಸ್ಥಿತಿ ನಿರ್ಧಾರ ಆಗತ್ತೆ ಅಂತ ಹೇಳ್ತಾರೆ. ಯಾವುದೋ ಒಂದು ಫಂಕ್ಷನ್ ಮಾಡ್ಬೇಕಾದ್ರೂ ಪೆಂಡಾಲ್ ಹಾಕಿರ್ತಾರೆ ಗೃಹ ಪ್ರವೇಶ ಇತ್ಯಾದಿಗಳಲ್ಲಿ, ಅಲ್ಲೆಲ್ಲರೂ ಸಂತೋಷವಾಗಿ ಓಡಾಡ್ಕೊಂಡಿರ್ತಾರೆ. ಯಾವುದೋ ಒಂದು ಸಾವಾದಾಗ್ಲೂ ಪೆಂಡಾಲ್ ಹಾಕಿರ್ತಾರೆ, ಅಲ್ಲಿ ಎಲ್ಲ ದುಃಖದಲ್ಲಿರ್ತಾರೆ. ಪೆಂಡಾಲ್ ಒಂದೇನೆ, ಮಾನಸಿಕ ಸ್ಥಿತಿ ಬೇರೆ. ನಮ್ಗೇನಾಗುತ್ತೆ, ಬೇಸಿಗೆನಲ್ಲಿ ಅಥವಾ ತಣ್ಣಗೆ ಗಾಳಿ ಬೀಸಿದ್ರೆ ಅಥವಾ ತಣ್ಣಗಿರೋ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಚಳಿಗಾಲದಲ್ಲಿ ಬಿಸಿಲು ಬೇಕು ಅನ್ಸುತ್ತೆ. ಹಾಗೆ ನಮಗೆ ಎಲ್ಲದರಲ್ಲೂ ದ್ವಂದ್ವ. ಆ ದ್ವಂದ್ವದಿಂದ ಮುಕ್ತಿಯನ್ನ ಹೊಂದಿ ಸುಖ ದುಃಖ, ಈ ಒಂದು ದ್ವಂದ್ವದಿಂದಲೂ ಬಿಡುಗಡೆ ಹೊಂದಿ ಅವನು ವ್ಯವೇ ಇಲ್ಲದಿರ್ತಕ್ಕಂಥದ್ದು, ಯಾವುದು ಕಡಿಮೆ ಆಗಲ್ವೋ, ನಾಶವಾಗಲ್ವೋ, ಯಾವಾಗಲೂ ಸುಖದಲ್ಲೇ ಇರುತ್ತೋ ಮನಸ್ಸು, ಅಂತಹ ಸ್ಥಿತಿಯನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪುನಃ ಭಗವಂತ ಈ ಒಂದು ಮೋಕ್ಷವನ್ನ ಬೇರೆ ಪದಗಳಿಂದ, ವಿಶೇಷಣಗಳಿಂದ ತಿಳಿಸ್ತಾ ಇದ್ದಾನೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯತ್ ಗತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಯಾವ ಸೂರ್ಯ ಚಂದ್ರರು ಅಗ್ನಿಯು ಬೆಳಗೋದಿಲ್ವೋ, ಎಲ್ಲಿಗೆ ಹೋದರೆ ಮತ್ತೆ ನಾವು ವಾಪಸ್ ಬರಬೇಕಾಗಿಲ್ವೋ, ಅಂದರೆ ಸತ್ತು ಮತ್ತೆ ಹುಟ್ಟಬೇಕಾಗಿಲ್ವೋ, ಅಂತಹ ಸ್ಥಾನವೇ ನನ್ನದು, ಅದೇ ಪರಮಸ್ಥಾನ, ಅಂದರೆ ಶ್ರೇಷ್ಠವಾದಂಥ ಸ್ಥಾನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದೇ ಸೂರ್ಯ ಬೇಸಿಗೆನಲ್ಲಿ ನಮಗೆ ಬಹಳ ಕಷ್ಟ ಕೊಟ್ಟಂಗೆ ಅನಿಸುತ್ತೆ. ಅದೇ ಸೂರ್ಯ ಚಳಿಗಾಲದಲ್ಲಿ ಏನಪ್ಪ ಸೂರ್ಯನೇ ಕಾಣ್ತಾ ಇಲ್ಲ, ಅಥವಾ ಮಳೆಗಾಲದಲ್ಲಿ ಸೂರ್ಯನೇ ಕಾಣ್ತಾ ಇಲ್ಲ, ಬಿಸಿಲೇ ಇಲ್ಲ ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಮನಸ್ಸಿನ ಭಾವನೆ ವ್ಯತ್ಯಾಸ ಆಗ್ತದೆ ಹೊರತು ಆ ಸೂರ್ಯನಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ. ಪ್ರಕೃತಿ ನಿಯಮದಂತೆ ನಮಗೆ ಚಳಿ, ಮಳೆ, ಬಿಸಿಲು ಮುಂತಾದದ್ದು ಕಾಣ್ತಾ ಇದೆ. ಯಾವಾಗ ನಮಗೆ ಇನ್ನೊಬ್ಬರ ಜೊತೆ ಸ್ನೇಹ ಇರುತ್ತೋ ಅವ್ರು ಸಿಕ್ಕಾಗ ಸಂತೋಷ ಆಗುತ್ತೆ. ಅದೇ ವ್ಯಕ್ತಿ ಜೊತೆ ನಮಗೇನಾದ್ರು ವೈಮನಸ್ಯ ಇದ್ದಾಗ, ಅದೇ ವ್ಯಕ್ತಿ ಸಿಕ್ಕಿದಾಗ ನಮಗೆ ಬೇಜಾರಾಗತ್ತೆ, ಯಾಕಾದ್ರೆ ಸಿಕ್ಕದ್ ನಾವು ಅಂತ ಹೇಳಿ. ಯಾವಾಗ ಆರೋಗ್ಯವಾಗಿರ್ತೀವೋ ಸಿಹಿ ಬಹಳ ಆಪ್ಯಾಯಮಾನವಾಗಿರುತ್ತೆ. ಅದೇ ಒಂದು ಸಕ್ಕರೆ ಕಾಯಿಲೆ ಬಂದವನಿಗೆ ಅದೇ ಸಿಹಿ ಏನಾಗುತ್ತೆ, ಶತ್ರು ಆಗುತ್ತೆ. ಹಾಗೆ ಯಾರಿಗೆ ಈ ದ್ವಂದ್ವ ರಹಿತರಾಗಿರ್ತಾರೋ ಅಂಥವ್ರಿಗೆ ಯಾವಾಗಲೂ ಸಂತೋಷವಾಗಿರ್ಬೋದು. ಯಾತಕ್ಕೆ, ಎಲ್ಲರಲ್ಲೂ
ಸಮಭಾವವನ್ನೇ ಕಾಣ್ತೀವಿ. ಅಂತಹ ಒಂದು ಸ್ಥಿತಿ ಈ ಮೋಕ್ಷ ಅಂಥದ್ದು. ಮುಂದೆ ಪರಮಾತ್ಮ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಶ್ಚೇಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮ ಏವ ಅಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸಾಮಾನ್ಯವಾಗಿ ನಾವು ಜ್ಞಾನೇಂದ್ರಿಯಗಳು ಅಂದ ತಕ್ಷಣ 5 ಅಂತ ಹೇಳ್ತೀವಿ. ಇಲ್ಲಿ ಮನಸ್ಸನ್ನ 6ನೆಯ ಇಂದ್ರಿಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನಮಗೆ ಒಂದು ವಿಚಾರದ ಬಗ್ಗೆ ಆಸಕ್ತಿ ಉಂಟಾಗೋದು ಅಥವಾ ನಮಗೇನಾದ್ರು ವಿಚಾರ ಗೊತ್ತಾಗೋದು ಮನಸ್ಸಿನ ಮೂಲಕ, 6ನೇ ಇಂದ್ರಿಯದ ಮೂಲಕ. ಈ ಜೀವಲೋಕದಲ್ಲಿ ಜೀವಭೂತಗಳು ಅಂದ್ರೆ ಎಲ್ಲ ಪ್ರಾಣಿಗಳು ಮನಸ್ಸಿನಿಂದನೇ ಎಲ್ಲವನ್ನ ತಿಳ್ಕೊಳ್ಳುತ್ತಾನೆ. ಫಸ್ಟ್ ಕಣ್ಣು ನೋಡಿದ್ರು ಕೂಡ ಮನಸ್ಸಲ್ಲಿ ಅದು ಬೇಕೋ ಬೇಡವೋ ಅಂತಕ್ಕಂಥದ್ದು ಆಲೋಚನೆ ಮಾಡುತ್ತೆ. ಅದು ಬೇಕು ಅಂದಾಗ ಮುಂದಿನ ಕಾರ್ಯಗಳು ಬುದ್ಧಿ, ಚಿತ್ತ, ಅಹಂಕಾರ ಅವೆಲ್ಲ ಕೆಲಸ ಮಾಡುತ್ತವೆ. ಹಾಗಾಗಿ ನಮಗೆ ಸುಖ ದುಃಖಗಳಾದ್ರೂ ಕೂಡ ಮನಸ್ಸಿನಲ್ಲಿ ಅದರ ಸುಖ ದುಃಖ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದು 6ನೇ ಇಂದ್ರಿಯವಾಗಿ ಪ್ರಕೃತಿಯಲ್ಲಿ ಕರ್ಷತಿ, ಆಕರ್ಷಣೆಯನ್ನ ಮಾಡುತ್ತೆ. ಕಣ್ಣು ನೋಡಿದ್ರು ಕೂಡ ಮನಸ್ಸು ಬೇಕು ಬೇಡ ಅಂತ ನಿರ್ಧಾರ ಮಾಡೋದು ಮನಸ್ಸು. ಈ ಕೆಲಸ ಮಾಡಬೇಕೋ ಬೇಡವೋ ಅಂತ ಹೇಳೋದು ಮನಸ್ಸು. ಹಾಗಾಗಿ 6ನೇದಾದ ಈ ಇಂದ್ರಿಯ ಕೆಲಸವನ್ನ ಮಾಡಿ ನಮ್ಮನ್ನ ಆ ಒಂದು ಕರ್ಮದಲ್ಲಿ ತೊಡಗಿಸ್ಕೊಳ್ಳುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಆ ಮನೋನಿಗ್ರಹವನ್ನ ಮಾಡಬೇಕು ಅಂತಾನೆ ಪ್ರಮುಖವಾಗಿ ಹೇಳೋದು. ಏಕೆಂದ್ರೆ ಮನಸ್ಸಿನಿಂದನೇ ಸಂಕಲ್ಪ ವಿಕಲ್ಪಗಳು ಮಾಡಬೇಕು ಮಾಡಬಾರ್ದು ಅಂತ ನಿರ್ಧಾರ ಆಗೋದು. ಹಾಗಾಗಿ ಪ್ರಧಾನವಾಗಿ ಮನಸ್ಸನ್ನ ನಿಗ್ರಹ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಮುಂದೆ ಹೇಳ್ತಾನೆ, ಈ ಮನಸ್ಸು ಯಾವಾಗ ನಮ್ಮನ್ನ ಸೆಳೆಯುತ್ತೆ ಅಂತನ್ನ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಶರೀರಂ ಯದವಾಪ್ನೋತಿ ಯಚ್ಚಾಪುತ್ಕ್ರಾಮತಿ ಈಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಶರೀರಂ ಯತ್ ಆಪ್ನೋತಿ ಯಚ್ಚ ಉತ್ಕ್ರಾಮತಿ ಈಶ್ವರಃ ಗೃಹೀತ ಏತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಈ ಶರೀರ ಯಾವಾಗ ಪಡ್ಕೊಳ್ತಾನೋ ಮತ್ತು ಯಾವಾಗ ಶರೀರನ ಬಿಟ್ಟು ಹೋಗ್ತಾನೋ, ಉತ್ಕ್ರಾಮತಿ ಬಿಟ್ಟು ಹೋಗ್ತಕ್ಕಂಥದ್ದು. ಶರೀರಂ ಯದ್ ವಾ ಆಪ್ನೋತಿ, ಶರೀರವನ್ನ ಪಡ್ಕೊಂಡು ಶರೀರವನ್ನ ಬಿಡೋ ತನಕ ಏನಾಗತ್ತೆ, ಈ ವಾಯು ಹೇಗೆ ಒಂದು ಕಡೆಯಿಂದ ಗಂಧವನ್ನ ಸ್ಮೆಲ್ ತಗೊಂಡು ಇನ್ನೊಂದು ಕಡೆಗೆ ತಲುಪಿಸುತ್ತೋ ಆ ರೀತಿಯಾಗಿ ಈ ಮನುಷ್ಯನ ಮನಸ್ಸು ಆಸೆಗಳನ್ನ ತಗೊಳ್ತಾ ಇರುತ್ತೆ, ಎಳ್ಕೊಳ್ತಾ ಇರುತ್ತೆ. ಅಂದ್ರೆ ಮನುಷ್ಯ ಬದುಕಿರೋವರೆಗೂ ಈ ಒಂದು ಬಯಕೆಗಳನ್ನ ಎಳ್ಕೊಳ್ತಾ ಇರುತ್ತೆ ಅಥವಾ ಪಡ್ಕೊಳ್ತಾ ಇರುತ್ತೆ ಅಥವಾ ಚಿಂತನೆಯನ್ನ ಮಾಡ್ತಾ ಇರ್ತೀವಿ. ಯಾವ ಪದನಾದ್ರೂ ಹಾಕ್ಬೋದು. ಬದುಕಿರೋವರೆಗೂ ನಮಗೆ ಆಸೆ ಅಂತಕ್ಕಂಥದ್ದು ತಪ್ಪಿದ್ದಲ್ಲ, ಆದರೆ ನಮಗೆ ವಿವೇಚನೆ ಇದೆ, ಯಾವ್ದನ್ನ ತೊಗೊಳ್ಬೇಕು ಯಾವ್ದನ್ನ ತೊಗೊಳ್ಬಾರ್ದು ಅಂತ. ಹಾಗಾಗಿ ಯಾವ್ದನ್ನ ತೊಗೊಳ್ಬೇಕು ಅದನ್ನ ತೊಗೊಳ್ಬೇಕು, ಯಾವ್ದನ್ನ ಬಿಡಬೇಕು ಅದನ್ನ ಬಿಡಬೇಕು ಅಂತಕ್ಕಂಥ ವಿವೇಚನೆ ಯಾವಾಗ ಬರುತ್ತೆ ಅಂತಂದಾಗ, ಅಂದ್ರೆ ನಾವು ಯಾವಾಗ ಈ ತರ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತೀವಿ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇಂಥ ವಿಚಾರಗಳನ್ನ ಚಿಂತನೆ ಮಾಡ್ತೀವಿ,
ಆವಾಗ ನಮಗೆ ಸ್ವಲ್ಪ ಮಟ್ಟಿಗಾದರೂ ವಿವೇಕ ಮೂಡುತ್ತೆ. ಭಗವತ್ಪಾದರು ರಚಿಸ್ತಕ್ಕಂಥ ವಿವೇಕ ಚೂಡಾಮಣಿ ಇಂಥವೆಲ್ಲ ಗ್ರಂಥಗಳನ್ನು ಪುನಃ ಪುನಃ ಓದ್ತಾ ಓದ್ತಾ ನಾವು ದೃಢವಾಗಿ ಇದು ಬೇಡ ಅಂತ ಮನಸ್ಸಿಗೆ ಬರಬೇಕು. ಅದು ಬಹಳ ಕಷ್ಟ, ಬಹಳ ಪ್ರಯತ್ನ ಪಡಬೇಕು. ಕಡೆ ಪಕ್ಷ ನಾವು ಇದನ್ನ ಓದ್ತಾ ಇದ್ರಾದ್ರೂ ಯಾವುದು ಶಾಶ್ವತ ಅಲ್ಲ ಅಂತಕ್ಕಂಥ ಜ್ಞಾನನಾದರೂ ಉಂಟಾಗತ್ತೆ. ಪೂರ್ತಿ ಬಿಡಕ್ಕಾಗದೆ ಹೋದ್ರೂ ಕೂಡ ಇದರ ಹಿಂದೆ ಬೀಳೋದಿಲ್ಲ. ಒಂದು ಉದಾಸೀನ ಮನೋಭಾವನೆ ಅಂತೂ ಉಂಟಾಗತ್ತೆ ಅಂತ ಅನ್ಸತ್ತೆ. ಹಾಗಾಗಿ ಆ ಒಂದು ಉದಾಸೀನ ಮನೋಭಾವನೆ ಬಂತು ಅಂತಂದ್ರೆ ಅದೇ ಮೊದಲನೇ ಸೋಪಾನ, ಮೆಟ್ಟಿಲು. ಅದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ವಿಚಾರಗಳನ್ನ, ಆಸಕ್ತಿಯನ್ನ ಬಿಟ್ಟು 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 ಇಂದೋ ಒಂದು ದಿವಸ ನಾವು ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಮೊದಲನೇ ಹೆಜ್ಜೆ ಇಟ್ರೇನೆ ನಾವು 10 ಕಿಲೋಮೀಟರ್ 100 ಕಿಲೋಮೀಟರ್ ಎಷ್ಟು ದೂರ ನಡೆಯಬೇಕು ನಡೆಯಕ್ಕೆ ಸಾಧ್ಯ. ಆ ಮೊದಲನೇ ಹೆಜ್ಜೆನೇ ಇಡದೇ ಇದ್ರೆ ಮುಂದೆ ಹೇಗೆ ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂಥ ಗ್ರಂಥಗಳನ್ನ ಪದೇ ಪದೇ ಓದ್ತಾ ಇರಬೇಕು. ಇಷ್ಟೆಲ್ಲ ಓದಿದ್ರು ಕೂಡ ಯಾತಕ್ಕೆ ನಮಗೆ ಈ ಥರ ಆಗತ್ತೆ, ಯಾವ ಇಂದ್ರಿಯಗಳು ನಮ್ಮನ್ನ ಸೆಳಿತಾ ಇರತ್ತೆ ಅಂತಂದ್ರೆ ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚ ಅಯಂ ವಿಷಯಾನುಪಸೇವತೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ರಸನಂ ಘ್ರಾಣಂ ಏವ ಚ ಅಧಿಷ್ಠಾಯ ಮನಶ್ಚ ಅಯಂ ವಿಷಯಾನು ಉಪಸೇವತೆ. ಎಲ್ಲ ನಮಗೆ ಗೊತ್ತಿರೋದೆ ವಿಚಾರ. ಭಗವದ್ಗೀತೆ ಓದಿ ತಿಳ್ಕೊಳ್ಬೇಕು ಅಂತ ಇಲ್ಲ, ನಮ್ಮ ನಿತ್ಯ ಅನುಭವದ್ದು. ಯಾವುದೋ ಕಿವಿಲಿ ಯಾವುದೋ ವಿಚಾರವನ್ನ ಕೇಳ್ತೀವಿ, ಕಣ್ಣು ಏನೋ ನೋಡತ್ತೆ, ಈ ಒಂದು ದೇಹಕ್ಕೆ ಏನೋ ಸ್ಪರ್ಶ ಆಗುತ್ತೆ, ಮತ್ತು ನಾಲ್ಗೆ ರುಚಿ, ನಮಗೆ ಯಾವುದೋ ಪದಾರ್ಥಗಳು ನಮಗೆ ಗೊತ್ತಾಗತ್ತೆ, ಮತ್ತೆ ಯಾವುದೋ ವಾಸನೆಗಳು ನಮಗೆ ಮೂಗ್ಗೆ ಬಿಡಿತಾ ಇರುತ್ತೆ. ಇದೆಲ್ಲ ಯಾವುದು ಮಾಡತ್ತೆ ಅಂದ್ರೆ ಮನಸ್ಸು ಇವುಗಳಲ್ಲಿ ಇದ್ಕೊಂಡು ಈ ವಿಷಯವನ್ನ ಉಪಸೇವನೆ ಅಂದ್ರೆ ಸ್ವೀಕರಿಸ್ತಾ ಇರತ್ತೆ. ಈಗ ನೀವು ಎಲ್ಲೋ ಇರ್ತೀರಾ, ಕ್ಲಾಸ್ ರೂಮಲ್ಲಿ ಇರ್ತೀರೋ ಅಥವಾ ಕೆಲಸ ಮಾಡ್ತಿರ್ತೀರಾ, ಮನೇಲಿ ಇರ್ತೀರೋ, ನಿಮ್ಮ ಆಲೋಚನೆ ಇನ್ನೆಲ್ಲೋ ಇತ್ತು ಅಂತಂದ್ರೆ ನಿಮಗೆ ಅಲ್ಲಿ ಪ್ರಸಕ್ತ ವರ್ತಮಾನದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ರೆ ಅದ್ರಲ್ಲಿ ಉಪ್ಪು ಖಾರ ಹೆಚ್ಚು ಕಮ್ಮಿ ಇದ್ರೂ ಗೊತ್ತಾಗಲ್ಲ, ತಿನ್ಬಿಟ್ಟಿರ್ತೀರ. ಅದೇ ರೀತಿ ನಾವು ಮಾಡ್ತಿರೋ ಕೆಲಸದಲ್ಲಿ ಮನಸ್ಸು ಇಲ್ಲ ಅಂತಂದ್ರೆ ನಮಗೆ ಆ ವಿಷಯನೇ ಹೋಗೋದಿಲ್ಲ. ನಾವಿಲ್ಲಿ ಕೂದಿರ್ತೀವಿ, ನಮ್ಮ ಅಕ್ಕಪಕ್ಕದಲ್ಲಿ ಯಾರೋ ಮಾತಾಡ್ತಾ ಇರ್ತಾರೆ, ನಮ್ಮ ಮನಸ್ಸಿನೆಲ್ಲೋ ಯೋಚನೆ ಮಾಡಿದರೆ ಅವ್ರು ಹೇಳಿದ ವಿಷಯನೇ ನಮ್ಮ ಕಿವಿಗೆ ಹೋಗಿರೋದಿಲ್ಲ. ಇದೆಲ್ಲ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಎಲ್ಲಿರುತ್ತೋ ನಮ್ಮನ್ನು ಆ ವಿಷಯದ ಕಡೆ ಸತತವಾಗಿ ಎಳಿತಾ ಇರುತ್ತೆ. ಆದರೆ ಯಾರು ಜ್ಞಾನಿಗಳಾಗಿರ್ತಾರೆ ಅವ್ರಿಗೆ ಇರ್ತಾರ ಆಗೋದಿಲ್ಲ ಅಂತ ಹೇಳಿ ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಇಲ್ಲಿ ನಮಗೆ ದೇಹ ಬಿಡೋ ಸಮಯ ಬಂದರೂ ಕೂಡ, ಅಂದ್ರೆ ಸಾಯೋ ಸಮಯ ಬಂದರೂ ಕೂಡ ನಮಗೆ ಏನು ವಿಷಯ ಸರಿಯಾಗಿ ಗೊತ್ತಾಗ್ತಾ ಇರೋದಿಲ್ಲ. ಅಂದ್ರೆ ಯಾವುದು ತಪ್ಪು ಯಾವ್ದು ಸರಿ ಅನ್ನೋ ಜ್ಞಾನನೇ ಇರೋದಿಲ್ಲ. ಯಾರು ಗುಣಾನ್ವಿತನಾಗಿರ್ತಾನೋ, ಅಂದ್ರೆ ಜ್ಞಾನ ಚಕ್ಷುನ್ನ ಹೊಂದಿರ್ತಾನೋ ಅವನಿಗೆ ಮಾತ್ರ ಸರಿಯಾಗಿ ವಿಚಾರ ಗೊತ್ತಾಗತ್ತೆ, ಇದು ಹೀಗೆ ಸರಿ ಅಂತ. ಬೇರೆ ಮೂಢರಾಗಿರ್ತಕ್ಕಂಥವ್ರಿಗೆ ಯಾವ ಸರಿ ಯಾವ ತಪ್ಪು ಅಂತಕ್ಕಂಥದ್ದು ಗೊತ್ತಾಗದೇ ಇಲ್ಲ. ಅದು ಗೊತ್ತಾಗದೇ ಇದ್ದಾಗ ಏನಾಗತ್ತೆ, ಪುನಃ ಪುನಃ ಜನ್ಮವನ್ನ ಪಡಿತಾನೆ ಇರಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಆದರೆ ನಾವು
ಈ ಜ್ಞಾನ ಮಾರ್ಗಕ್ಕೆ, ಮೋಕ್ಷ ಮಾರ್ಗಕ್ಕೆ ಹೋಗೋ ಪ್ರಯತ್ನವನ್ನ ಮಾಡ್ತಾನೇ ಇರಬೇಕು. ಮಾಡ್ತಾನೇ ಇದ್ದಾಗ ನಮಗೇನಾಗುತ್ತೆ, ನಮ್ಮೊಳಗಡೆ ಇರ್ತಕ್ಕಂತಹ ಆತ್ಮದ ಜ್ಞಾನ ಉಂಟಾಗತ್ತೆ. ಅದನ್ನ ಹೇಳ್ತಾನೆ ಶ್ರೀಕೃಷ್ಣ, ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪ್ಯಕೃತಾತ್ಮನೋ ನೈನಂ ಪಶ್ಯಂತ್ಯಚೇತಸಃ. ಯತಂತೋ ಯೋಗಿಶ್ಚ ಏನಂ ಪಶ್ಯಂತಿ ಆತ್ಮನಂ ವ್ಯವಸ್ಥಿತಂ ಆತ್ಮನಃ ವ್ಯವಸ್ಥಿತಂ ಯತಂತೋ ಅಪಕೃತಾತ್ಮನೋ ನ ಏನಂ ಪಶ್ಯಂತಿ ಅಚೇತಸಃ. ನಾವು ಏನೇ ಪಡ್ಕೊಳ್ಬೇಕಾದ್ರೂ ಅದಕ್ಕೊಂದು ಪ್ರಯತ್ನವನ್ನ ಮಾಡಬೇಕು. ಊಟ ಮಾಡಬೇಕಾದ್ರೂ ಕೂಡ ತುತ್ತನ್ನು ತಗೊಂಡು ಬಾಗಿ ಇಟ್ಕೊಳ್ಬೇಕು. ಹಾಗೆ ನಾವೆಲ್ಲ ಹೋಗ್ಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಮೊದಲು ನಿರ್ಧಾರ ಆಗಬೇಕು. ಆ ದಿಕ್ಕಲ್ಲಿ ಹೋದ್ರೆ ಅಲ್ಲಿಗೆ ತಲುಪ್ತೀವಿ. ಹೋಗ್ಬೇಕಾದ್ರೆಲ್ಲೋ ನಾವು ಹೋಗ್ತಿರೋದಕ್ಕೆ ಯಾವುದೋ ಅಂತಂದ್ರೆ ತಲುಪಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಯೋಗ ಯುಜ್, ಮನಸ್ಸು ದೇಹ ಎರಡೂ ಏಕೀಕರಣ ಆದಾಗ ಮಾತ್ರ ಆ ಕೆಲಸ ಸಾಧ್ಯ. ಹಾಗೆ ಯೋಗಿನಶ್ಚೈನಂ, ಆ ಯೋಗಿಗಳಾದವರು ಪಶ್ಯಂತಿ, ತಮ್ಮಲ್ಲಿ ಇರುವ ಆತ್ಮನನ್ನ ಕಂಡುಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನಾವು ಸಣ್ಣ ಸಣ್ಣ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಜೀವನವನ್ನ ಅಥವಾ ಭಗವದ್ಗೀತೆಯನ್ನ ಅಥವಾ ಈ ಮೋಕ್ಷವನ್ನ ಸಾಧನೆ ಮಾಡಬೇಕು. ಹೇಗೆ ಅಂತಂದ್ರೆ, ಹೇಗೆ ನಾವು ಊಟ ಮಾಡ್ಬೇಕಾದ್ರೆ ಅನ್ನವನ್ನು ಕಲಸಿ ಬಾಯಿಗೆ ಇಟ್ಕೊಳ್ಬೇಕೋ ಅಥವಾ ಎಲ್ಲಿಗೆ ಹೋಗ್ಬೇಕು ಅಂತ ಅದೇ ದಿಕ್ಕಲ್ಲಿ ಹೋಗ್ತೀವೋ, ಅದಕ್ಕೆ ಪ್ರಯತ್ನವನ್ನ ಪಡ್ತೀವೋ, ಅದೇ ರೀತಿ ಆತ್ಮವನ್ನು ತಿಳ್ಕೊಳ್ಬೇಕು ಅಂತಂದ್ರೆ ನಾವು ಈ ಶಾಸ್ತ್ರವನ್ನ ಚೆನ್ನಾಗಿ ಓದಿ ತಿಳ್ಕೊಂಡು ಅದಕ್ಕೆ ಸತತವಾದ ಪ್ರಯತ್ನವನ್ನ ಪಟ್ಟು ಬೇರೆ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಬಂದಾಗ ನಮಗೆ ಈ ಆತ್ಮದ ಸಮ್ಯಕ್ ದರ್ಶನ ಉಂಟಾಗತ್ತೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ನಾವು ಈ ಒಂದು ಮೋಕ್ಷ ಮಾರ್ಗಕ್ಕೆ ಆದಷ್ಟು ಪ್ರಯತ್ನನ ಬಿಟ್ಟು, ಮನುಷ್ಯನಿಗೆ ಬಯಕೆಗಳು ಉಂಟಾಗ್ತಾನೇ ಇರುತ್ತೆ. ಕೃಷ್ಣನ ಹೇಳ್ಬಿಟ್ಟಿದ್ದಾನೆ, ಮನೋನಿಗ್ರಹ ಅಂತಕ್ಕಂಥದ್ದು ಬಹಳ ಕಷ್ಟ ಅಂತ. ಆದರೆ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ನಮಗೆಲ್ಲ ಅನುಭವ ಇದೆ, ಎಷ್ಟೋ ಜನ್ಮಗಳಾಗೋಗಿದೆ ಅಂತ ಹೇಳುತ್ತೆ ಶಾಸ್ತ್ರ. ನಮಗದು ಜ್ಞಾಪಕ ಇಲ್ಲ ಅಂತ ಹೇಳಿ ಅರ್ಜುನನ್ನ ಇಟ್ಕೊಂಡು ನಿಮಿತ್ತವಾಗಿ ನಮಗೆ ಹೇಳಿಯಾನೆ ಅಲ್ವಾ? ಹಾಗಾಗಿ ನಿನ್ನೆದೇ ಜ್ಞಾಪಕ ಇರಲ್ಲ, ಅಥವಾ ಈಗ ಸ್ವಲ್ಪ ಮುಂಚಿಂದೇ ಜ್ಞಾಪಕ ಇರಲ್ಲ, ಇನ್ನು ಹಿಂದಿನ ಜನ್ಮದಲ್ಲಿ ಜ್ಞಾಪಕ ಇರುತ್ತೆ. ಹಾಗಾಗಿ ಹಿಂದಿಂದನ್ನ ನಾವು ಸರಿ ಮಾಡೋಕ್ಕಾಗಲ್ಲ, ಮುಂದಿನ ಸರಿಯಾಗಿ ಮಾಡ್ಬೋದು. ಸರಿ ಮಾಡಕ್ಕೂ ಸರಿಯಾಗಿ ಮಾಡಕ್ಕೂ ಬಹಳ ವ್ಯತ್ಯಾಸ ಇದೆ. ತಪ್ಪಾಗೋದನ್ನ ಕೆಲವನ್ನ ಸರಿ ಮಾಡಕ್ಕೆ ಆಗಲ್ಲ, ಆದ್ರೆ ಮಾಡೋದನ್ನ ಸರಿಯಾಗಿ ಮಾಡ್ಬೋದು. ಅದು ಕರೆಕ್ಟಾಗಿ ಮಾಡಬೇಕು ಅಂತಂದ್ರೆ ಮನಸ್ಸು ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ತಕ್ಕನಾದಂತಹ ಜ್ಞಾನ ಉಂಟಾಗ್ಬೇಕು. ಆ ಜ್ಞಾನ ಉಂಟಾಗ್ಬೇಕು ಅಂತಂದ್ರೆ ಅಹಂಕಾರವನ್ನ ಬಿಟ್ಟು ಶರಣಾಗತಿ ಹೊಂದಬೇಕು ಭಗವಂತನಲ್ಲಿ. ಯಾವಾಗ ಅವನೇ ನಮಗೆ ಸ್ಫುರಣೆಯನ್ನ ಮಾಡ್ತಾನೆ, ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತಕ್ಕಂಥದ್ದು ಅವನೇ ನಮಗೆ ಜ್ಞಾನವನ್ನ ಉಂಟು ಮಾಡ್ತಾನೆ. ಹಾಗಾಗಿ ನಾವು ಯಾವುದನ್ನ ಮಾಡಬೇಕೋ ಅದನ್ನ ಸರಿಯಾಗಿ ಮಾಡಬೇಕು. ನಮಗೆ ಎಲ್ಲ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಹಿಂದೆ ಒಂದು ಶಕ್ತಿ, ಅಗೋಚರವಾದಂತಹ ಶಕ್ತಿ, ಅದನ್ನ ಬ್ರಹ್ಮ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಅಥವಾ ನಾವು ದೇವರುಗಳ ಹೆಸರನ್ನ ಹೇಳ್ತೀವಿ. ಒಬ್ಬೊಬ್ರು ಒಂಥರ ಹೇಳಿದ್ರು ಕೂಡ ಆ ಅಗೋಚರವಾದ ಶಕ್ತಿ ನಮ್ಮಲ್ಲಿ ಸ್ಮರಣೆಯನ್ನ ಮಾಡಿದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅದನ್ನೇ ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಯತ್ ಆದಿತ್ಯಗತಂ ತೇಜೋ ಜಗತ್ ಭಾಸಯತೆ ಅಖಿಲಂ ಯಶ್ಚಂದ್ರಮಸಿ ಯಚ್ಚ ಅಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ನಾವು ಯಾವ ಸೂರ್ಯನನ್ನ ನೋಡಿ ಅದರಲ್ಲಿರ್ತಕ್ಕಂತಹ ಬೆಳಕು ಶಾಖ ಅಂತ ಅನುಭವಿಸ್ತಾ ಇದ್ದೀವಿ, ಅದನ್ನ ನನ್ನಿಂದನೇ ಆಗಿದೆ ಅಂತ ತಿಳ್ಕೊ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾವ ಜಗತ್ತು ಬೆಳಗ್ತಾ ಇದೆಯೋ ಸೂರ್ಯಚಂದ್ರರಿಂದ, ಮತ್ತು ಯಾವ ಅಗ್ನಿಯಲ್ಲಿ ಆ ತೇಜಸ್ಸು ಶಾಖ ಇದೆಯೋ
ಅದು ನಾನಿಂದಾನೇ ಅಂತ ತಿಳ್ಕೊ ಅಂತ ಹೇಳಿ ಹೇಳ್ತಾರೆ. ತೈತ್ತರ ಉಪನಿಷತ್ತು ಅದೇ ಹೇಳುತ್ತೆ. ಭೀಷತೆ ಭೀಷ ಸೂರ್ಯೋ ಅಗ್ನಿ ಅಂತ. ಭೀಷತೆ ಆ ಒಂದು ನಿರಾಕಾರ ಬ್ರಹ್ಮ ಅಥವಾ ತೇಜಸ್ಸು ಏನಿದೆ, ಆ ಬ್ರಹ್ಮನ ಭಯದಿಂದಲೇ ಸೂರ್ಯ ಚಂದ್ರರು ಬೆಳಗ್ತಾ ಇದ್ದಾರೆ. ಆ ಬ್ರಹ್ಮನ ಭಯದಿಂದಲೇ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹೇಗೆ ನಮ್ಮ ದೇಹದಲ್ಲಿ ಆತ್ಮ ಅಂತಕ್ಕಂಥದ್ದು ಇದ್ರ ತನಕ ಮಾತ್ರ ಈ ದೇಹ ಕೆಲಸ ಮಾಡುತ್ತೋ, ಅದೇ ರೀತಿ ಆ ಬ್ರಹ್ಮನ ಅಥವಾ ಆ ಕೃಷ್ಣನ ಶಕ್ತಿಯಿಂದ ಅವೆಲ್ಲವೂ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ. ಆತ್ಮನ ತನಕ ದೇಹ ಕೆಲಸ ಮಾಡುತ್ತೆ. ಆತ್ಮ ದೇಹದಿಂದ ಹೊರಟೋಯ್ತು ಅಂತಂದ್ರೆ ಇದು ಜಡ ಆಗ್ಬಿಡುತ್ತೆ. ಹಾಗೇನೆ ಸೂರ್ಯ ಚಂದ್ರರು ಇದ್ರೂ ಕೂಡ ಅದರ ಶಕ್ತಿ ಅಂತಕ್ಕಂಥದ್ದು ಆ ಭಗವಂತನಿಂದ ಬಂದಾಗ ಮಾತ್ರ ಅದು ಕೆಲಸ ಮಾಡುತ್ತೆ. ಹಾಗೆ ಮೋಡ ಅಡ್ಡ ಬಂದಾಗ ಸೂರ್ಯನ ಬಿಸಿಲಿದ್ರು ಕೂಡ ನಮಗೆ ಸ್ವಲ್ಪ ಹೊತ್ತು ಆ ಬಿಸಿಲು ಪರಿಣಾಮವನ್ನ ಬೀರೋದಿಲ್ಲ. ಹಾಗಾಗಿ ಆ ನಿರಾಕಾರ ಬ್ರಹ್ಮನಲ್ಲಿ ನಾವು ಶರಣಾಗತರಾದಾಗ ಮಾತ್ರ ನಾವು ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಅಂತೇಳಿ ನಾವು ಈ ಶ್ಲೋಕವನ್ನ ಅರ್ಥ ಮಾಡ್ಕೊಳ್ಬೋದು. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮಿ ಅಹಂ ಓಜಸ ಪುಷ್ಣಾಮಿ ಚ ಔಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಭೂಮಿಯನ್ನ ಒಳಗೆ ಹೊಕ್ಕು ಓಜಸ್ಸಿನಿಂದ ಹಿಡಿದುಕೊಂಡಿದ್ದೇನೆ, ಮತ್ತೆ ರಸಾತ್ಮಕನಾದ ಸೋಮನಾಗಿ ಸಕಲ ಔಷಧಿಗಳನ್ನು ಪೋಷಿಸುತ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಾಗ ಓಝೋನ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ, ಓಜಸ್ಸು, ಅದು ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಹೇಗೆ ವಿಟಮಿನ್ ಡಿ ಸೂರ್ಯನ ಕಿರಣಗಳನ್ನು ತೊಗೊಳ್ಬೇಕು ಅಂತ ಹೇಳ್ತಾರೋ, ಹಾಗೆ ಓಜಸ್ಸು ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುತ್ತೆ. ಪುಷ್ಣಾಮಿಚ ಔಷಧಿ, ಈ ಔಷಧಿಯಲ್ಲಿ ರಸ ಅಂತಕ್ಕಂಥದ್ದು ಇರಬೇಕು. ಆ ರಸ ಇಲ್ಲದೆ ಬರೀ ಚರಟದಲ್ಲಿ ಏನು ಕೆಲಸ ಆಗೋದಿಲ್ಲ. ಹಾಗಾಗಿ ನಮಗೆ ಗಾಳಿ ಬೀಸಿದ್ರು ಕೂಡ ಆ ಗಾಳಿಯಲ್ಲಿ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ ಇಲ್ಲ ಅಂತಂದ್ರೆ ನಾವು ಉಸಿರಾಡೋದಕ್ಕೆ ಆಗಲ್ಲ, ಅಥವಾ ನಮಗೆ ನಿಶಕ್ತಿ ಆಗ್ಬಿಡುತ್ತೆ. ಹೇಗೆ ಗಾಳಿನೇ ಇಲ್ಲದೆ ಇರೋ ಪ್ರದೇಶಕ್ಕೆ ಹೋದಾಗ ಉಸಿರು ಕಟ್ಟಿದಾಗುತ್ತೋ ಹಾಗೆ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ನಾವು ನೀರು ಕುಡಿದ್ರು ಕೂಡ ಅದರಲ್ಲಿ ರಸ ಅಂದ್ರೆ ಅದರಲ್ಲಿ ಇರಬೇಕಾದಂತ ಮಿನರಲ್ಸ್ ಇದ್ರೇನೆ ನಮ್ಮ ದೇಹಕ್ಕೆ ಪುಷ್ಟಿಯನ್ನ ಕೊಡುತ್ತೆ. ಇಲ್ಲ ಅಂತಂದ್ರೆ ಅದು ನಮಗೆ ಏನು ಕೆಲಸವನ್ನೇ ಮಾಡೋದಿಲ್ಲ. ಹೀಗೆ ಆ ಪ್ರತಿಯೊಂದರಲ್ಲೂ ಆ ದೈವಿಕ ಶಕ್ತಿ ಅಂತಕ್ಕಂಥದ್ದು ಇದ್ರೆ ಮಾತ್ರ ಕೆಲಸವನ್ನು ಮಾಡುತ್ತೆ, ಇಲ್ಲ ಅಂತಾರೆ ಕೆಲಸವನ್ನೇ ಮಾಡೋದಿಲ್ಲ. ಹಾಗಾಗಿ ಅದೆಲ್ಲ ದೈವಿ ಗುಣ ಇದೆ ಅಂತ ನಾವು ತಿಳ್ಕೊಂಡು ಮಮಕಾರ ಅಹಂಕಾರಗಳನ್ನ ಬಿಟ್ಟು ನಾವು ಕೆಲಸವನ್ನ ಮಾಡಬೇಕು. ಮುಂದೆ ಹೇಳ್ತಾನೆ ಭಗವಂತ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಂ ಆಶ್ರಿತಃ ಪ್ರಾಣ ಅಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ವೈಶ್ವಾನರ ಅಗ್ನಿ, ನಮ್ಮ ದೇಹದಲ್ಲಿ ಅಗ್ನಿ ಇರೋದ್ರಿಂದ ದೇಹ ಶಾಖ ಕಾಣುತ್ತೆ ಅಲ್ವಾ. ಅಗ್ನಿ ಇದ್ರೆ, ಜಠರಾಗ್ನಿ ಇದ್ರೇನೆ ತಿಂದಿದ್ದ ಆಹಾರ ಪಚನ ಆಗತ್ತೆ. ಆ ಅಗ್ನಿ ಇದ್ರೇನೆ ನಾವೇನಾದ್ರು ನೋಡೋಕ್ಕೆ ಆಗೋದು. ಅಗ್ನಿ ಇದ್ರೇನೆ ದೇಹದಲ್ಲಿ ರಕ್ತ ಸಂಚಲನೆ ಆಗೋದು. ಇಲ್ಲ ಅಂದ್ರೆ ದೇಹ ತಣ್ಣಗಾಯ್ತು ಅಂದ್ರೆ ಅವನನ್ನ ಹೊತ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಅಲ್ವಾ. ಹಾಗಾಗಿ ಭಗವಂತ ಎಷ್ಟು ಪಾತ್ರ ಇದೆ ಅಂತಂದ್ರೆ
ಅವನಿಂದನೇ ಮಳೆ ಬೆಳೆ ಆಗ್ತಾ ಇರೋದು. ತಿರ್ಗಾ ಆ ಬೆಳೆಯನ್ನ ತಿಂದ ನಮ್ಮ ದೇಹದಲ್ಲಿ ಅದು ಸರಿಯಾಗಿ ಜೀರ್ಣ ಆಗಿ ರಕ್ತ ಮಾಂಸ ಇತ್ಯಾದಿಗಳು ಆದ್ರೇನೆ ಈ ದೇಹ ಕೆಲಸ ಮಾಡೋದು, ಶಕ್ತಿಯಾಗಿ ಪರಿವರ್ತನೆ ಹೊಂದಬೇಕು. ಇಲ್ಲ ಅಂತಂದ್ರೆ ತಿಂದ ಅನ್ನ ಜೀರ್ಣ ಆಗಲಿಲ್ಲ ಅಂತಂದ್ರೆ ನಮಗೆ ಕಾಯಿಲೆಗಳು, ಮತ್ತೆ ದೇಹ ಏನು ಕೆಲಸ ಮಾಡೋಕ್ಕಾಗಲ್ಲ ಇತ್ಯಾದಿಗಳಿರುತ್ತೆ. ಹಾಗಾಗಿ ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹಂ ನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ. ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿಃ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈಃ ಅಹಂ ಏವ ವೇದ್ಯೋ ವೇದಾಂತ ಕೃತ್ ವೇದವಿತ್ ಏವ ಚ ಅಹಂ. ಈ ಎಲ್ಲರ ಹೃದಯದಲ್ಲಿ, ಪ್ರತಿ ಪ್ರಾಣಿ ಜೀವಿಗಳ ಹೃದಯದಲ್ಲಿ ನಾನು ಇದ್ದುಕೊಂಡಿದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. ಏಕೆಂದರೆ ಆತ್ಮ ಸ್ವರೂಪ ಭಗವಂತ ಅವನಿರೋದ್ರಿಂದನೇ ಈ ದೇಹ ಕೆಲಸ ಮಾಡ್ತಾ ಇದೆ. ಮತ್ತಃ ಸ್ಮೃತಿರ್ಜ್ಞಾನಂ ಅಪೋಹನಂ ಚ. ನಾವು ಏನಾದರೂ ವಿಚಾರ ಸ್ಮೃತಿಯಲ್ಲಿ ಜ್ಞಾಪಕದಲ್ಲಿ ಇರಬೇಕಾದ್ರೆ, ಅಥವಾ ನಮಗೆ ಜ್ಞಾನ ಏನಾದರೂ ಉಂಟಾಗಬೇಕಾದ್ರೆ, ಅಥವಾ ಅದು ಹೋಗ್ಬೇಕಾದ್ರೆ, ಜ್ಞಾನ ಇದ್ರೆ ಕೆಲವು ಸತಿ ನಮಗೆ ಇರುತ್ತೆ, ಕೆಲವು ಸತಿ ಗೊತ್ತಾಗಲ್ಲ, ಕೆಲವು ಸತಿ ಗೊತ್ತಾಗತ್ತೆ, ಕೆಲವು ಸತಿ ಜ್ಞಾಪಕ ಇರುತ್ತೆ, ಕೆಲವು ಸತಿ ಮರ್ತೋಗುತ್ತೆ. ಇದೆಲ್ಲಾನು ಆಗೋದು ಅವನಿಂದಾನೆ. ಭಗವಂತನ ಸಾನ್ನಿಧ್ಯ ಇದ್ದಾಗ ನಮಗೆ ಸಕಾಲದಲ್ಲಿ ವಿಚಾರಗಳು ನೆನಪಿಗೆ ಬರುತ್ತೆ. ಆ ಭಗವಂತನ ಸಾನ್ನಿಧ್ಯ ಇದ್ದಾಗ ವಿಚಾರಗಳು ನಮಗೆ ಅರ್ಥ ಆಗತ್ತೆ. ಆ ಭಗವಂತನ ಸಾನ್ನಿಧ್ಯ ಇದ್ದರೆ ಮಾತ್ರ ಯಾವ ಕಾಲದಲ್ಲಿ ಏನ್ ಮಾತಾಡಬೇಕು, ಹೇಗಿರ್ಬೇಕು ಅನ್ನೋ ವಿವೇಕ ಉಂಟಾಗತ್ತೆ, ಇಲ್ಲಾಂದ್ರೆ ಉಂಟಾಗಲ್ಲ. ಅದನ್ನ ಹೇಳ್ತಾನೆ, ಸರ್ವ ವೇದಗಳಿಗೂ ನಾನು ವೇದ್ಯನು. ವೇದ ಅಂದ್ರೆ ಜ್ಞಾನ. ಆ ಜ್ಞಾನಕ್ಕೆ ವೇದ್ಯ, ಅದನ್ನು ತಿಳಿಸ್ಕೊಡ್ತಕ್ಕಂಥವನು. ಜ್ಞಾನ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಜ್ಞಾನ ಇದ್ರೂ ಕೂಡ ಅದನ್ನ ನಮಗೆ ಗೊತ್ತಾಗಬೇಕಲ್ಲ, ಯಾವ್ದೇನು ಅಂತಕ್ಕಂಥದ್ದು. ಏನೋ ವಸ್ತು ಇರತ್ತೆ, ಆ ವಸ್ತು ಏನು ಅಂತ ಗೊತ್ತಿರ್ಬೇಕಲ್ಲ. ಈಗ ಎಷ್ಟೋ ಹೂಗಳನ್ನ ನಾವು ನೋಡೇ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ ಎಷ್ಟೋ ಹೂಗಳನ್ನ ನೋಡೇ ಇಲ್ಲ ನಾವು. ಅದನ್ನೇನೋ ಹೊಸದಾಗಿ ನೋಡಿದಾಗ ಇನ್ನೊಬ್ರು ಹೇಳ್ಬೇಕು, ಇದಕ್ಕೆ ಇಂಥ ಹೆಸರು, ಇದಕ್ಕಿಂತ ಪ್ರಯೋಜನ ಇದೆ ಅಂತ ಹೇಳಿ. ಗಿಡ ಮೂಲಿಕೆಗಳು ಅದರ ಪ್ರಯೋಜನ, ಅದರ ಹೆಸರು ಎಲ್ಲ ನಮ್ಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಆ ಜ್ಞಾನ ಅಂತಕ್ಕಂಥದ್ದು ಮತ್ತೆ ಅದರ ವಿಚಾರವನ್ನ ತಿಳಿಸ್ತಕ್ಕಂಥವನು ನಾನೇ, ಆ ಜ್ಞಾನವೂ ನಾನೇ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ವೇದಾಂತ ಕೃದ್ ವೇದವಿತ್. ವೇದಾಂತ, ವೇದದ ಅಂತ ಭಾಗ ಅಂದ್ರೆ ವೇದವನ್ನ ಎರಡು ಭಾಗ ಮಾಡಿದ್ದಾರೆ, ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ ಅಂತ ಹೇಳಿ. ಆ ಕರ್ಮಕಾಂಡವೂ ನಾನೇ, ಜ್ಞಾನಕಾಂಡವೂ ನಾನೇ ಅಂತ ತಿಳ್ಕೋ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಕೆಲವ್ರು ಕರ್ಮದಲ್ಲಿ ಆಸಕ್ತಿ ಇದ್ರೆ, ಕೆಲವರಿಗೆ ಜ್ಞಾನದಲ್ಲಿ ಆಸಕ್ತಿ ಇರುತ್ತೆ. ಆ ಎಲ್ಲ ಆಸಕ್ತಿಗಳನ್ನು ಯಾರಿಂದ ಉಂಟಾಗ್ತಾ ಇದೆ ಅಂದ್ರೆ ಆ ಭಗವಂತನಿಂದನೇ ಉಂಟಾಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ನಮಗೆ ಭಗವಂತ ಅನುಗ್ರಹವನ್ನು ಮಾಡಕ್ಕೆ ಹೊರಟಿದ್ದಾನೆ. ದ್ವಾಮಿಮೋ ಪುರುಷೋ ಲೋಕೆ ಕ್ಷರಾಕ್ಷರ ಏವ ಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ದ್ವಾ ಇಮೌ ಲೋಕೆ ಪುರುಷೋ ಲೋಕೆ ಕ್ಷರ ಅಕ್ಷರ ಏವ ಚ ಅಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಲೋಕದಲ್ಲಿ ಇಬ್ರು ಪುರುಷರು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಕ್ಷರ ಮತ್ತೆ ಅಕ್ಷರ ಅಂತ. ಇಲ್ಲಿ ಕ್ಷರ ಅಂದ್ರೆ ಸರ್ವಭೂತಗಳು. ಯಾರು ಕೂಟಸ್ಥನಾಗಿದ್ದಾನೋ ಅವ್ರನ್ನ ಅಕ್ಷರ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ನಾವು ಲೌಕಿಕ ಭಾಷೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ, ಈ ಜೀವದಲ್ಲಿರ್ತಕ್ಕಂಥವನು ಪರಮಾತ್ಮನೇ,
ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥವನು ಪರಮಾತ್ಮನೇ ಅಥವಾ ಚೇತನವೇ ಅಥವಾ ಆ ಬ್ರಹ್ಮವೇ ಅಥವಾ ಆ ಕೃಷ್ಣನೇ, ಯಾವುದೇ ಹೆಸರಿಂದ ಹೇಳಿದ್ರು ಅದಕ್ಕೆ ಬ್ರಹ್ಮ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಚೇತನ ಅಂತ ಹೇಳ್ತಾರೆ. ಹಾಗಾಗಿ ಆ ಚೇತನ ಅಂತಕ್ಕಂಥದ್ದು ಯಾವತ್ತೂ ಕ್ಷಯ ಆಗಲ್ಲ. ಆದರೆ ಈ ಜೀವಾತ್ಮ ಅಂತಕ್ಕಂಥದ್ದು ನಮಗೆ ಪ್ರಕಟ ಆಗತ್ತೆ ಮತ್ತು ಅಪ್ರಕಟ ಕಾಣುತ್ತೆ, ಮತ್ತೆ ಸ್ವಲ್ಪ ದಿವಸ ಆದಮೇಲೆ, ವರ್ಷಗಳು ಆದಮೇಲೆ ಮತ್ತೆ ನಮಗದು ಕಾಣೋದಿಲ್ಲ. ಹಾಗಾಗಿ ಎರಡು ರೀತಿಯಾದಂತಹ ಪುರುಷರು ಇದ್ದಾರೆ ಅಂಥೇಳಿ ಹೇಳ್ತಾನೆ. ಅಂದರೆ ಒಂದೇ ಇರೋದು, ಚೇತನ ಒಂದೇ ಇರೋದು. ಆದರೆ ಲೌಕಿಕದಲ್ಲಿ ನಮಗೆ ಹುಟ್ಟುದ ಸತ್ತ ಅಂತ ವ್ಯವಹಾರ, ಆದರೆ ಆ ರೂಪಾಂತರವನ್ನ ಹೊಂದ್ತಾ ಇರುತ್ತೆ ಅನ್ನೋದೇ ಶಾಸ್ತ್ರ ನಮಗೆ ಹೇಳತ್ತೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಭಗವಂತ, ಉತ್ತಮಃ ಪುರುಷ ಸ್ವನ್ಯಃ ಪರಮಾತ್ಮೇತ್ಯದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯ ಅವ್ಯಯ ಈಶ್ವರಃ. ಉತ್ತಮಃ ಪುರುಷಸ್ತು ಅನ್ಯಃ ಪರಮಾತ್ಮ ಇತ್ಯುದಾಹೃತಃ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತ್ಯ ವ್ಯಯ ಈಶ್ವರಃ. ಅವ್ಯಯ ಈಶ್ವರಃ. ಬಿಭರ್ತಿ ಅವ್ಯಯ ಈಶ್ವರಃ. ಉತ್ತಮ ಪುರುಷನಾದ ಆ ಪರಮಾತ್ಮ ಏನಾಗಿದ್ದಾನೆ, ಉತ್ತಮ ಪುರುಷ, ಅವ್ಯಯನಾದ ಈಶ್ವರನ ಲೋಕತ್ರಯವನ್ನು ಪ್ರವೇಶಿಸಿ ಧರಿಸಿಕೊಂಡಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದರೆ ಹೇಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಹೇಳ್ತೀವಿ, ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಈಶ್ವರ ಅಥವಾ ರುದ್ರ ಲಯಕರ್ತ ಅಂತ ಹೇಳ್ತೀವಿ. ಹಾಗೇನೆ ಈ ಪರಮಾತ್ಮ ಏನಾಗಿದ್ದಾನೆ ಅಂತಂದ್ರೆ, ಅವನು ಸರ್ವತ್ರ ಸರ್ವವ್ಯಾಪಿ, ಸರ್ವೇಶ್ವರ, ಸರ್ವಜ್ಞ, ಸರ್ವವಿತ್. ಅವನು ತನ್ನ ಮಾಯಾಶಕ್ತಿಯಿಂದ ಈ ಲೋಕಗಳನ್ನೆಲ್ಲನ್ನ ಧರಿಸಿಕೊಂಡಿದ್ದಾನೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲವೂ ಅವನೇ. ಆದರೆ ನಮಗೆ ಲೌಕಿಕ ಉದಾಹರಣೆ ಮೂಲಕ ಹೇಳ್ತಾ ಇರೋದು ಅಭಿನ್ನ ಅದ್ವೈತ, ನಮಗೆ ಎರಡನೇದು ಇದೆ ಅನ್ನೋದೇ ಇಲ್ಲ. ಆದರೆ ಲೋಕ ವ್ಯವಹಾರದಲ್ಲಿ ಬೇರೆ ಬೇರೆಯಾಗಿ ಕಂಡು ಬರೋದ್ರಿಂದ ಆ ಪರಮಾತ್ಮನೇ ಲೋಕವನ್ನ ಧರಿಸ್ಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ ನಮಗೆ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ಭಗವಂತ ಏನ ವಿಶೇಷಣವನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಸ್ಮಾಕ್ಷರಮತೀತೋ ಅಹಂ ಅಕ್ಷರದಾಪಿ ಚೋತ್ತಮಃ ಅದೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಯಸ್ಮಾನ್ ಕ್ಷರಂ ಅತೀತೋ ಅಹಂ ಅಕ್ಷರಾತ್ ಅಪಿ ಚ ಉತ್ತಮಃ ಅಥೋ ಅಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ಇಲ್ಲಿ ಉತ್ತಮ ಪುರುಷೋತ್ತಮ ಅಂತಂದ್ರೆ ಆ ಬ್ರಹ್ಮವೇ, ಬೇರೆ ಯಾವುದೂ ಅಲ್ಲ. ಆದರೆ ಇಲ್ಲಿ ಲೌಕಿಕ ವ್ಯವಹಾರದಲ್ಲಿ ನಾನು ಕ್ಷರವನ್ನ ದಾಟಿ ಅಕ್ಷರಕ್ಕಿಂತಲೂ ಉತ್ತಮವಾಗಿರ್ತೇನೆ ಮತ್ತು ಲೋಕದಲ್ಲಿ ವೇದದಲ್ಲಿ ಕೂಡ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿರ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೆ ಕಾಂಪಿಟೇಷನ್ ಇಟ್ಟಾಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಬರುತ್ತೆ. ಬೇರೆ ಬೇರೆ ನಾವು ವ್ಯವಹಾರವನ್ನ ಮಾಡ್ತೀವಿ. ಆದ್ರೆ ಇವನು ಒಬ್ಬನೇ ಇರೋದ್ರಿಂದ ಇವನಿಗೆ ನೋ ಕಾಂಪಿಟೇಟರ್. ಆದ್ರೆ ವ್ಯವಹಾರವನ್ನು ಮಾಡಬೇಕಾದ್ರೆ ನಮಗೆ ಬೇರೆ ಬೇರೆ ಅಂತ ಇರಬೇಕಲ್ಲ, ಒಂದೇ ಇದ್ಬಿಟ್ರೆ ವ್ಯವಹಾರ ಮಾಡೋದು ಹೇಗೆ? ಹಾಗಾಗಿ ಇಲ್ಲಿ ನಮಗೆ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ನಾನು ಕ್ಷರವನ್ನ ದಾಟಿ ಅಕ್ಷರವಾಗಿ ಅದಕ್ಕಿಂತನೂ ಉತ್ತಮವಾಗಿ ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ.
ಅಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ವಿಚಾರವನ್ನ ತಿಳ್ಕೊಳ್ತಾ ಹೋಗ್ಬೇಕು. ಒಂದೇ ಸತಿ ಮೇಲಕ್ಕೆ ಹೋಗ್ಬಿಟ್ರೆ ಮಧ್ಯದಲ್ಲಿರೋದು ನಮ್ಗೇನು ಗೊತ್ತಾಗೋದಿಲ್ಲ ಅಲ್ವಾ? ಲಿಫ್ಟಲ್ಲಿ ಹೋಗ್ಬಿಟ್ರೆ ನಿಮ್ಗೇನು ಗೊತ್ತಾಗೋದಿಲ್ಲ, ಮೆಟ್ಲನ್ನ ಹತ್ಕೊಂಡು ಹೋದ್ರೆ ಆ ಕಡೆ ಈ ಕಡೆ ಇರೋದು ಗೊತ್ತಾಗತ್ತೆ. ಹಾಗೆ ಇಲ್ಲಿ ಈ ಪರಮಾತ್ಮನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ್ಲೇನೆ ಆ ಭಗವಂತ ಏನು ಅಂತಕ್ಕಂಥದ್ದು ವಿಚಾರ ಸರಿಯಾಗಿ ತಿಳ್ಕೊಂಡಾಗೆ ಆಗತ್ತೆ. ನಾವು ಅಣೋರ್ ಅಣಿಯಾನ್ ಮಹತೋ ಮಹಿಯಾನ್, ಅಣುವನ್ನೂ ತಿಳ್ಕೊಳ್ಬೇಕು, ಮಹತ್ತನ್ನು ತಿಳ್ಕೊಳ್ಬೇಕು. ಬರೀ ಅಣು ತಿಳ್ಕೊಂಡ್ರೆ ಅಲ್ಲೇ ಇರ್ತೀವಿ, ಬರೀ ಮಹತ್ತನ್ನ ತಿಳ್ಕೊಂಡ್ಬಿಟ್ರೆ ನಮಗೆ ಅದ್ರೊಳಗಡೆ ಇರ್ತಕ್ಕಂಥ ಅನೇಕ ವಿಚಾರಗಳು ಗೊತ್ತಾಗಲ್ಲ. ಹಾಗಾಗಿ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಬೇಕು. ಅದನ್ನ ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ, ಅಥೇದಾನಿಂ ಯಥಾ ನಿರುಕ್ತಂ ಆತ್ಮಾನಂ ಯೋ ವೇದ ತಸ್ಯ ಇದಂ ಫಲಂ ಮುಚ್ಯತೆ. ಈ ಆತ್ಮನನ್ನ ಯಾರು ತಿಳ್ಕೊಳ್ತಾರೋ ಅವ್ರಿಗೇನಾಗತ್ತೆ? ಯೋ ಮಾಮೇವಂ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯೋ ಮಾಂ ಏವಂ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಯಾರು ಅಸಮ್ಮೂಢನಾಗಿ ಅಂದ್ರೆ ಆ ಮೌಢ್ಯವನ್ನ ಬಿಟ್ಟು ಸರಿಯಾದ ಜ್ಞಾನದಿಂದ ನನ್ನನ್ನ ಪುರುಷೋತ್ತಮ ಅಂತ ತಿಳ್ಕೊಳ್ತಾನೋ ಅವನಿಗೆ ಸರ್ವಭಾವೇನ ಭಾರತ, ಸರ್ವಭಾವದಿಂದ ಭಜಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಾವೇನ್ ಮಾಡುತ್ತೀವಿ, ಯಾವ್ದಾದ್ರು ಕೆಲಸ ಚೆನ್ನಾಗ್ ಆಗ್ಬಿಟ್ರೆ ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು ಅಂತ ಹೇಳ್ತೀವಿ ಅಲ್ವಾ? ಇಲ್ಲ ಅಂತಂದ್ರೆ ಬೇರೆಯವ್ರ ಮೇಲೆ ಹಾಕಕ್ಕೆ ಕಾಯ್ತಾ ಇರ್ತೀವಿ. ಇಲ್ಲಿ ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ, ಯಾರು ನನ್ನನ್ನ ಸರಿಯಾಗಿ ತಿಳ್ಕೊಳ್ತಾರೋ ಅವರು ಸರ್ವಭಾವದಿಂದ ಭಜಿಸ್ತಾರೆ ಅಂತ ಹೇಳಿ. ನಾವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ನಮ್ಮಿಂದ ತಪ್ಪಾದ್ರೂ ಕೂಡ ಇದಕ್ಕೆಲ್ಲ ಏನೋ ಕರ್ಮಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾವಾಗ ತಪ್ಪಾಗತ್ತೆ ಅಂತಂದ್ರೆ ನಾನೇ ಅಂತ ಹೊರಟಾಗ ತಪ್ಪಾಗತ್ತೆ. ಅದನ್ನೇ ಸ್ವಾಮಿ ನೀನೇನೆ ನಿನ್ನಿಂದನೇ ಅಂತ ಹೇಳಿ ಶರಣಾಗತಿಯನ್ನ ಅಂತರಾಳದಿಂದ ಮಾಡಿದಾಗ ಅಲ್ಲಿ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಈ ಶ್ಲೋಕವನ್ನ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸರ್ವಭಾವದಿಂದ ನಮಗೆ ಎಲ್ಲರಲ್ಲೂ ಸಮಭಾವ ಕಂಡಾಗ ಅಲ್ಲಿ ವ್ಯತ್ಯಾಸನೇ ಬರೋದಿಲ್ಲ. ಆದರೆ ಲೌಕಿಕ ವ್ಯವಹಾರದಲ್ಲಿ ಆ ಥರ ಆಗೋದಿಲ್ಲ. ಲೌಕಿಕ ವ್ಯವಹಾರದಲ್ಲಿ ನಾವು ಅಂಟ್ಕೊಳ್ದೇನೆ ಕೇವಲ ನಮ್ಮ ಕರ್ತವ್ಯ ಅಂತ ಮಾಡ್ತಾ 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 ನಮಗೆ ಆ ಸಂಘ ವಿವರ್ಜಿತ, ಆ ಸಂಘವನ್ನ ಬಿಡೋದಕ್ಕೆ ಸಾಧ್ಯ. ಆದರೆ ಅದನ್ನ ಬಿಡದೇನೆ ನಾವು ಅಂಟ್ಕೊಂಡಿದ್ರೆ ಪುನರಪಿ ಜನ ನಮ್ಮಂತಕ್ಕಂಥದ್ದು ಬಿಡೋದೇ ಇಲ್ಲ ನಮ್ಮನ್ನ ಅಂತ ಹೇಳಿ ಈ ಒಂದು ಶ್ಲೋಕದ ಮೂಲಕ ಅರ್ಥ ಮಾಡ್ಕೊಳ್ಬೋದು ಅಂತ ಅನ್ಸತ್ತೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ ಭಗವಂತ, ಯಾವುದೇ ವಿಚಾರವನ್ನ ಯಾರಿಗಾದ್ರೂ ಹೇಳಬೇಕಾದ್ರೆ ಅವರ ಅರ್ಹತೆಯನ್ನ ತಿಳ್ಕೊಂಡು ಹೇಳಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅವರ ವಿಚಾರ ಅರ್ಹತೆಗೆ ಮೀರಿದ್ದು ಹೇಳೋದು ಅಂದ್ರೆ ಅವ್ರಿಗೂ ಅರ್ಥವಾಗಲ್ಲ, ನಾವು ಹೇಳಿನೂ ಪ್ರಯೋಜನ ಇಲ್ಲ. ನಾವು ದಾನವನ್ನು ಕೊಡಬೇಕಾದ್ರೂ ಕೂಡ ಸದ್ವಿನಿಯೋಗ ಆಗತ್ತಾ ಅಂತ ನೋಡೇ ಕೊಡಬೇಕು. ನಾವು ಯಾರಿಗಾರು ಒಂದು ಕೆಲಸ ವಹಿಸ್ತೀವಿ ಅಂದ್ರೆ ಅವ್ರಿಗೆ ಕೆಲಸ ಗೊತ್ತಿದೆಯಾ ಅಂತ ತಿಳ್ಕೊಂಡು ಕೊಡ್ತೀವಲ್ಲ ಕೆಲಸವನ್ನ ಮಾಡೋದಕ್ಕೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಇದೆ ಗುಹ್ಯತಮಂ ಶಾಸ್ತ್ರಮಿದಂ ಮುಕ್ತಂ ಮಯಾ ನಘ ಏತದ್ ಬುದ್ಧ್ಯಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತದ್ ಬುದ್ಧ್ಯಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದು ಅತ್ಯಂತ ರಹಸ್ಯವಾಗಿರ್ತಕ್ಕಂತಹ ವಿದ್ಯೆ. ಇದನ್ನ ನಾನು ನಿನಗೆ ಹೇಳಿದ್ದೀನಿ. ಅನಘ ಅಂತಂದ್ರೆ ಪಾಪರಹಿತನೆ ಅಂತ ಹೇಳಿ. ಬುದ್ಧಿಯ ಬುದ್ಧಿಮಾನ್, ಇದನ್ನ ಯಾರು ಬುದ್ಧಿವಂತರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಕೃತಕೃತ್ಯರಾಗ್ತಾರೆ. ಅಂದ್ರೆ ಅವರು ಸಫಲವನ್ನ ಹೊಂತಾರೆ, ಸಫಲತೆಯನ್ನ ಹೊಂತಾರೆ ಅಂತ ಹೇಳಿ ಭಗವಂತ
ಇಲ್ಲಿ ನಮಗೆ ಈ ಒಂದು ಶ್ಲೋಕದಿಂದ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಶ್ರೀ ಶ್ರೀಮದ್ ಭಗವದ್ಗೀತಾ ಭಾಷ್ಯ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ 15 ಅಧ್ಯಾಯ ಮುಗಿದಿದೆ. ಇಲ್ಲಿ ನಮಗೆ ಏನು ವಿಚಾರ ತಿಳ್ಕೊಂಡಾಗೆ ಆಯಿತು ಅಂತಂದರೆ, ಎಲ್ಲಿ ಹೇಗೆ ಮಾತಾಡಬೇಕು, ಎಲ್ಲಿ ಹೇಗೆ ಇರಬೇಕು ಅಂತಕ್ಕಂಥದ್ದು ಮೊದಲನೇ ವಿಚಾರ. ಎರಡನೇದಾಗಿ, ಎಲ್ಲದನ್ನು ಎಲ್ಲರಿಗೂ ಹೇಳೋದಕ್ಕಾಗಲ್ಲ, ಹೇಳಿದ್ರೆ ಉಪಯೋಗನೂ ಇಲ್ಲ. ಹಾಗಾಗಿ ನಾನು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಏನು ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಕೆಲವು ವಿಚಾರವನ್ನು ಲಾಸ್ಟಲ್ಲಿ ಹೇಳೋದು ಉತ್ತಮ ಅಂತ ಹೇಳಿ ಅವ್ರ ಪ್ರಕ್ರಿಯೆ ಬಂದಿದ್ದರಿಂದ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೀವು ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟನ್ನೇ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡಿ. ಯಾರು ಹೇಳಬೇಕು ಅಂತ ಇದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಚಿಕ್ಕದಾಗಿ ಚೊಕ್ಕವಾಗಿ, ಶಾರ್ಟ್ ಅಂಡ್ ಸ್ವೀಟ್ ಅಂತ ಏನು ಹೇಳ್ತಾರಲ್ಲ ಅದನ್ನ ಆ ರೀತಿ ಹೇಳಿದಾಗ ಕೇಳಿಸ್ಕೊಳ್ಳೋರ್ಗೂ ಚೆನ್ನಾಗಿರುತ್ತೆ, ಅರ್ಥ ಆಗತ್ತೆ. ಅತಿಯಾಗಿ ಹೇಳಕ್ ಹೋದಾಗ ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಆಗಿರಲ್ಲ, ನಿಮ್ಮಲ್ಲಿ ಹೇಳ್ತಾರೋ ವಿಷಯ ಇದ್ರೂ ಕೂಡ ಅದು ಅವ್ರಿಗೆ ತಲುಪೋದಿಲ್ಲ. ಹಾಗಾಗಿ ನಾವು ವಿಚಾರವನ್ನ ಹೇಳೋದನ್ನ ಸರಿಯಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡೋಣ. ಯಾರಾದರೂ ಕೇಳಿದ್ರೆ ಹೇಳಬೇಕು, ಕೇಳದೇನೆ ಹೇಳಕ್ ಹೋಗ್ಬಾರ್ದು. ಇದನ್ನ ರೂಢಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಪಡೋಣ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣಮಸ್ತು. ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಿ ಅಂತ ಹೇಳ್ತಾ ಈ ಒಂದು 15ನೇ ಅಧ್ಯಾಯವನ್ನ ಆ ವಾಗ್ದೇವಿ ಶ್ರೀಕೃಷ್ಣ ನುಡಿಸಿದಂತೆ ನುಡಿದಿದ್ದೀನಿ. ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.